ಗೈಸ್ ಇದೆ ನೋಡಿ, ಈ ಟೆಂಪಲ್ ಮುಂದೆ ಹೋಗ್ಬೇಕು. ಹಂಗೆ ಮನಗಂಡ ಬಿಸಿಲು ಐತಪ್ಪ. ನಾನು ಬೆಳಗಾನಂತರು ಎಳ್ಳೀರು ಕುಡಿಬೇಕಂತ ಬಂದೀನಿ. ಇಲ್ಲೊಂದು ಕೊಡೋದು ಮನೆಗೆ 2 ಪಾರ್ಸಲ್ ತಂದು ಹೋಗ್ತೀನಿ ಮಮ್ಮಿ ಹತ್ರ. ಇದೇ ರಾಮತೀರ್ಥ ನಗರ. ಇಲ್ಲಿಂದನೇ ನಾವು ಈಗ ಹೋಗಿದ್ದು. ಹಿಂಗೆ ಸ್ಟ್ರೈಟ್ ಹೋದರೆ ಕನಬುರ್ಗಿ ಬರ್ತೈತಿ. ಹಾಂ, ಬಾಡಿ ಫುಲ್ ಡಿಹೈಡ್ರೇಟ್ ಆಯಿತು, ನೀರು ಕುಡ್ದಿಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಸೊ ನೋಡಿ ಗೈಸ್, ಈ ಥರ ಸ್ಟೆಪ್ಸ್ ಎಲ್ಲ ಹತ್ಕೊಂಬರ್ಬೇಕು. ಕಾಸು ಹೊಡಾಗ್ತಾವೆ. ಇಲ್ಲೊಂದು ದೇವಸ್ಥಾನ ಐತಿ, ಇಲ್ಲಿ ನೋಡ್ಬೋದು. ಶಿವನ ಚಿಕ್ಕ ಮೂರ್ತಿ ಐತಿ, ಶಿವಲಿಂಗ ನೋಡಿ. ಅದು ಗುಡ್ಡದ ಮ್ಯಾಗ ಒಂದು ಟೆಂಪಲ್ ಕಾಣೋದಿತ್ತಲ್ಲ, ಅದೇ ಟೆಂಪಲ್ಗೆ ನಾವು ಈಗ ಹೊಂಟಿದ್ದೀವಿ. ಬರ್ರಿ ನನ್ನ ಜೊತೆ ನೀವು ಬನ್ನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಾಕೇಶ್ ಲಾಗ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸ್ನೇಹಿತರೆ, ಇವತ್ತು ಬೆಳಗಾವಿದಾಗ ಒಂದು ಪ್ಲೇಸಿಗೆ ಕರ್ಕೊಂಡು ಹೊಂಟಿದ್ದೀನಿ. ಆ ಪ್ಲೇಸು ಈ ವಿಡಿಯೋದಾಗ ಪೂರ್ತಿ ನೋಡಿ. ನಿಮಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದ್ರ ಇನ್ಫಾರ್ಮೇಷನ್ ಎಲ್ಲ ಈ ವಿಡಿಯೋದಾಗ ಸಿಗ್ತೈತಿ. ಸೊ ತಡ ಮಾಡಿದೆ, ಆ ಪ್ಲೇಸಿಗೆ ಹೋಗೋಣ, ಅಲ್ಲಿ ಹೋಗಿ ಸಿಗ್ತೀನಿ ಬನ್ನಿ. ಗೈಸ್, ಇದೇ ಜಾಗ ನೋಡಿ, ಹಿಂಗೆ ಸ್ಟ್ರೇಟಾಗಿ ಹೋಗಬೇಕು. ನೋಡೋಣ ಬನ್ನಿ. ನಾನು ಫಸ್ಟ್ ಟೈಮ್ ಹೊಂಟಿದ್ದೀನಿ. ಯಾವ ಕಡೆ ಹೋಗ್ಬೇಕಂತ ನನಗೂ ಅಷ್ಟು ಐಡಿಯಾ ಇಲ್ಲ. ಫಸ್ಟ್ ಲೆಫ್ಟ್ ತೊಗೋಬೇಕಂತ ಹೇಳ್ಯಾರ. ಬರ್ರಿ ನೋಡೋಣ. ಇಲ್ಲ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಗೈಸ್, ನೀವು ನೋಡ್ಬೋದು. ಸೀರಿಯಸ್ಲಿ ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ನೋಡಬೇಕು, ಇಲ್ಲಿ ಯಾರನ್ನ ಕೇಳಿ ಮುಂದೆ ಹೋಗಬೇಕು. ಬನ್ನಿ ಮುಂದೆ ಹೋಗೋಣ. ಗೈಸ್ ನೋಡಿ, ಅಲ್ಲಿ ಗುಡ್ಡದ ಮ್ಯಾಗ ಒಂದು ಟೆಂಪಲ್ ಕಾಣೋದಿತ್ತಲ್ಲ, ಅದೇ ಟೆಂಪಲ್ಗೆ ನಾವು ಈಗ ಹೊಂಟಿದ್ದೀವಿ. ಬರ್ರಿ ನನ್ನ ಜೊತೆ ನೀವು ಬನ್ನಿ, ನೋಡೋಣ ಅದು ಹೇಗಿದೆ ಅಂತ. ಗೈಸ್ ಇದೆ ನೋಡಿ, ಈ ಟೆಂಪಲ್ ಮುಂದೆ ಹೋಗ್ಬೇಕು. ಹಂಗೆ ಇದು ಆರ್ಚ್ ಬರ್ತೈತಿ. ಆರ್ಚ್ ದಾಡ್ಕೊಂಡು ಹೋದ್ರೆ ಒಂದು 2 ಕಿಲೋಮೀಟ್ರ್ ಮುಂದೆ ಹೋದ್ರೆ ಆ ಟೆಂಪಲ್ಗೆ ನಾವು ರೀಚ್ ಆಗ್ತೀವಿ. ಸ್ನೇಹಿತರೆ, ನೀವು ಸುತ್ತಲೂ ನೋಡ್ಬೋದು, ಫುಲ್ ಕಾಡೈತಿ ನೋಡಿ. ದಟ್ಟವಾದ ಕಾಡು, ಕಾಡಿನ ಮಧ್ಯೆ ಒಂದು ರೋಡಿನ ಮೇಲೆ ಟೆಂಪಲ್ ಐತಿ. ಕಾಸು ಹೊಡಾಗ್ತಾವೆ. ಇವತ್ತು ಫುಲ್ ಬಿಸಿಲು ಐತಿ. ನೀವು ಎಂಟ್ರೆನ್ಸ್ ಬಂದ ತಕ್ಷಣ ಇಲ್ಲಿ ನೋಡ್ಬೋದು, ನಂದಿ ವಿಗ್ರಹ ಐತಿ. ಈ ಕಡೆ ಎಲ್ಲ ಗಾರ್ಡನ್ ಮಾಡ್ಯಾರ. ಶ್ರೀ ವಿಠ್ಠಲ ರುಕ್ಮಿಣಿ ಮಂದಿರ. ಇದು ಮೊದಲು ಇರಲಿಲ್ಲ, ಇವಾಗ ಮಾಡ್ಯಾರ ಅನ್ಸುತ್ತೆ. ಹೌದು. ಬನ್ನಿ ಸ್ನೇಹಿತರೆ, ಹಂಗೆ ಸ್ಟೆಪ್ಸ್ ಹತ್ತಿ ಮುಂದೆ ಹೋಗೋಣ. ಬಾಡಿ ಫುಲ್ ಡಿಹೈಡ್ರೇಟ್ ಆಯಿತು, ನೀರು ಕುಡ್ದಿಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಸೊ ನೋಡಿ ಗೈಸ್, ಈ ಥರ ಸ್ಟೆಪ್ಸ್ ಎಲ್ಲ ಹತ್ಕೊಂಬರ್ಬೇಕು. ಇದನ್ನು ಒಂದು ಮೋರ್ ದೆನ್ 200 ಸ್ಟೆಪ್ಸ್ ಇದ್ದಾವೆ. ಇದು ಹತ್ಕೊಂಡು ಈ ಥರ ಮೇಲೆ ಬಂದರೆ ಇಲ್ಲೊಂದು ಚಿಕ್ಕ ದೇವಸ್ಥಾನ ಕಾಣಿಸುತ್ತೆ. ಅಲ್ಲೊಂದು ದೇವಸ್ಥಾನ ಐತಿ, ನೋಡ್ಬೋದು. ಮೇಲ್ಗಡೆ ಸಿದ್ದೇಶ್ವರ ಟೆಂಪಲ್ ಐತಿ. ಸೊ ನಾವು ಇಲ್ಲಿ ರೀಚ್ ಆಗಬೇಕು. ಸೊ ಸ್ವಲ್ಪ ರೆಸ್ಟ್ ಮಾಡಾಕತ್ತೀನಿ. ಹತ್ಬೋದಿತ್ತು, ಬಟ್ ಬಿಸಿಲು ಐತಿಲ್ಲ ಫುಲ್, ಹೀಗಾಗಿ ಮೇಲೆ ತಗೋವಲ್ತು. ನೀರು ಕುಡ್ದಿಲ್ಲ. ನೋಡೋಣ ಗೈಸ್, ಇಷ್ಟೆಲ್ಲ ಕಷ್ಟ ಫಸ್ಟು ವಿಡಿಯೋ ಮಾಡಾಕತ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ನೀವು ಇಲ್ಲಿ ನೋಡ್ಬೋದು ಗೈಸ್, ಇಡೀ ನಮ್ಮ ಎಂಟೈರ್ ಬೆಳಗಾವಿ ಕಾಣಿಸುತ್ತೆ. ಇಲ್ಲಿಂದ ನೀವು ನೋಡ್ಬೋದು ನೋಡಿ. ಇನ್ನೂ ಮೇಲ್ಗಡೆ ಹೋದರೆ ಫುಲ್ ಮಸ್ತ್ ಕಾಣ್ತೈತಿ. ಆಮೇಲೆ ಲಾಸ್ಟ್ ಟೈಮ್ ಬಂದಾಗ ಈ ಜೇನು ಎದ್ದು ಬಿಟ್ಟಿದ್ದು ಅಂತ ಫುಲ್ ಎಲ್ಲರಿಗೂ ಕಚ್ಕೊಂತ ದಿಕ್ಕಪ್ಪಲಾಗಿ ಓಡೋಗಿದ್ರು. ಇವಾಗೇನಿಲ್ಲ, ಶಾಂತವಾಗಿ ಕೂತಾವು. ಮತ್ತು ಹಿಂಗೆ ಹತ್ಕೊಂಡು ಹೋಗ್ಬೇಕು ನಾವೀಗ. ಹಿಂಗೆ ಎತ್ತಿ ಈಗ ಮೇಲೆ ಹೋಗಬೇಕು. ಮೇಲೆ ಹೋಗಿದ್ರೆ ಅಲ್ಲಿ ಟಾಪು, ಅದೇ ಫಸ್ಟ್ ಅಲ್ಲಿ ನೋಡಾಕ್ತಾರೆ ನೀವು. ಅಲ್ಲಿ ದೇವಸ್ಥಾನ ಐತಿ. ಕೆಳಗಡೆ ಬಂದರೆ ಇಲ್ಲೊಂದು ದೇವಸ್ಥಾನ ಐತಿ. ಬಟ್ ಇವಾಗ ಸಮ್ಮರ್ ಸೀಸನ್ ಅಲ್ಲ, ಎಲ್ಲ ಗಿಡಗಳೆಲ್ಲ ಬಾಡೋಗ್ಬಿಟ್ಟವು. ಸೊ ನೀವು ವಿಂಟರ್ ಸೀಸನ್ನು ಅಥವಾ ರೈನಿ ಸೀಸನ್ ಬಂದರೆ ಫುಲ್ ಗ್ರೀನ್ ಇರುತ್ತೆ ಪ್ಲೇಸ್. ಸೊ ಇವತ್ತು ನಾವು ಬಂದಿರೋದು ಕನಬುರ್ಗಿ ಅಂತ, ಬೆಳಗಾವಿ ಡಿಸ್ಟಿಕ್ಕಿಂದ, ಅಂದರೆ ಬೆಳಗಾವಿಯಿಂದ ಒಂದು 5ರಿಂದ 6 ಕಿಲೋಮೀಟ್ರ್ ಕನಬುರ್ಗಿ ಅಂತ ಹೊರವಲಯದಾಗ ಐತಿ. ಈ ಪ್ಲೇಸು ಶಿವನ ಇಲ್ಲಿ ಸಿದ್ದೇಶ್ವರ ಅಂತ ಪೂಜೆ ಮಾಡ್ತಾರೆ. ಆಮೇಲೆ ಮತ್ತು ಇದು ಒಂಥರ ಗುಹಾಂತರ ದೇವಾಲಯ ಅಂತಲೂ ಕರೀತಾರೆ. ಯಾಕಂದರೆ ಒಂಥರ ನೀವು ನೋಡ್ಬೋದು, ಗುಹೆ ಟೈಪ್ ಐತಿ. ಸುತ್ತಲೂ ಒಂಥರ ಗುಹೆ, ಆಮೇಲೆ ಗುಡ್ಡಗಾಡಿನ ಪ್ರದೇಶದಾಗ ಐತಿ. ಸೊ
ಈ ಪ್ಲೇಸಿಗೆ ಬರಬೇಕಂದ್ರೆ ಪರ್ಟಿಕ್ಯುಲರಾಗಿ ಯಾವುದೂ ಬಸ್ ಇರಲ್ಲ, ನೀವು ಓನ್ ವೆಹಿಕಲಿಂದ ಬರಬೇಕು. ಆಮೇಲೆ ಇಲ್ಲಿ ತುಂಬ ಜನ ಬರ್ತಾರೆ ಶ್ರಾವಣ ಮಾಸದಲ್ಲೇ. ಆಮೇಲೆ ಮೇನ್ಲಿ ಶಿವರಾತ್ರಿ ದಿವಸ ಇಲ್ಲೆಲ್ಲ ಮಹಾಪ್ರಸಾದ ಇರುತ್ತೆ, ಅವಾಗೂ ಫುಲ್ ಜಾತ್ರೆ ಮಾಡ್ತಾರೆ. ಮೇ ಬಿ ಲಾಸ್ಟ್ ಮಂತೆಲ್ಲ ಶಿವರಾತ್ರಿ ಇತ್ತಲ್ಲ, ಸೊ ಲಾಸ್ಟ್ ಮಂತ್ ಶಿವರಾತ್ರಿ ಒಳಗೆ ಇಲ್ಲಿ ಜಾತ್ರೆ ಆಗಿತ್ತು ಅನಿಸುತ್ತೆ. ನಾನು ಬೆಂಗಳೂರಾಗಿದ್ದೆ. ಇನ್ನೂ ನಿಮ್ಗೆ ಹೇಳಬೇಕು ವಿಶೇಷತೆ ಅಂತಂದರೆ, ಈ ದೇವರಿಗೆ ಏನಂತ ನೀವು ಏನು ಬೇಕಾದರೂ ಬೇಡ್ಕೊಂಡ್ರೂ ಅದು ಈಡೇರ್ತೈತೆ ಅನ್ನೋದು ಈ ದೇವಸ್ಥಾನದ ಒಂದು ಪ್ರತೀತಿ ಐತಿ. ಅದನ್ನು ನೀವು ನೋಡ್ಬೋದು. ಸೊ ಯಾರೆಲ್ಲ ಬೆಳಗಾವಿ ನಿಯರ್ ಇರ್ತಾರಲ್ಲ, ಈ ಪ್ಲೇಸಿಗೆ ಆಲ್ರೆಡಿ ವಿಸಿಟ್ ಕೊಟ್ಟಿರ್ತೀರಿ. ಯಾರು ಕೊಟ್ಟಿಲ್ಲ, ಈ ಪ್ಲೇಸ್ ಬನ್ನಿ, ಮಸ್ತ್ ಐತಿ. ಒನ್ ಡೇ ವಿಸಿಟಿಗೆ ಈ ಪ್ಲೇಸ್ ಅಂತೂ ಸೂಪರ್ ಆಗೈತಿ. ಗೈಸ್, ಮತ್ತು ನಮ್ಮ ಪ್ರಯಾಣ ಮುಂದುವರ್ಸೋಣ. ಗೈಸ್, ಇಲ್ಲೊಂದು ದೇವಸ್ಥಾನ ಐತಿ, ಇಲ್ಲಿ ನೋಡ್ಬೋದು. ಶಿವನ ಚಿಕ್ಕ ಮೂರ್ತಿ ಐತಿ, ಶಿವಲಿಂಗ ನೋಡಿ. ಸೊ ಫೈನಲಿ ನಾವು ಇನ್ನೇನು ಡೆಸ್ಟಿನೇಷನ್ ರೀಚ್ ಆಗಕ್ಕೆ ಬಂದೀವಿ. ಇಲ್ಲೊಂದು ಸಣ್ಣ ಗುಡಿ ಐತಿ. ನೀವು ನೋಡ್ಬೋದು, ಇದು ಸಿದ್ದೇಶ್ವರ ಟೆಂಪಲ್. ಫುಲ್ ಒಂಥರ ಗೋವಿ ಸ್ಟ್ರಕ್ಚರ್ ಕಟ್ಟ್ಯಾರ. ಬನ್ನಿ ಸಿದ್ದೇಶ್ವರ ಸ್ವಾಮಿ ದರ್ಶನ. ಈ ದೇವಸ್ಥಾನವು ಬೆಳಗಾವಿಯ ಕನಬುರಗಿ ಎಂಬ ಒಂದು ಚಿಕ್ಕ ಬೆಟ್ಟದ ಮೇಲೆ ಇದೆ. ಬೆಟ್ಟದ ಮೇಲಿಂದ ಬೆಳಗಾವಿ ನಗರದ ಸುಂದರ ನೋಟ ಕಾಣಿಸುತ್ತೆ. ಅದರಲ್ಲೂ ಸೂರ್ಯಾಸ್ತ ಮತ್ತು ಸೂರ್ಯೋದಯ ಸಮಯದಲ್ಲಿ ಅದ್ಭುತವಾಗಿ ಕಾಣಿಸುತ್ತೆ. ಮಳೆಗಾಲದಲ್ಲಿ ಈ ಪ್ರದೇಶ ತುಂಬ ಪ್ರವಾಸಿಗರನ್ನು ಅಟ್ರ್ಯಾಕ್ಟ್ ಮಾಡುತ್ತೆ, ಯಾಕಂದರೆ ಇಲ್ಲಿನ ಜಲಪಾತಗಳು ನೋಡಲು ಮನಮೋಹಕವಾಗಿರುತ್ತೆ. ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಹಿಂಗೆ ಇದು ಕೆಳಗಡೆ ಹೋಗೋಕ್ಕೆ ಸ್ಟೆಪ್ಸ್ ಅದಾವು. ಹಿಂಗೆ ನೀವು ಕೆಳಗಡೆ ಹೋಗ್ಬೋದು. ಇಲ್ಲಿ ನೋಡೋಕತ್ತಿರಲ್ಲ, ಇದು ಮಳೆಗಾಲದಾಗ ಫುಲ್ಲು ಫಾಲ್ಸ್ ಥರ ಬರಾಕ್ತಿರ್ತೈತಿ ನೀರು ಮ್ಯಾಗಿಂದ. ಆ ಕಡೆಯಿಂದ ಹತ್ಕೊಂಡು ಬಂದರೆ ಈ ಕಡೆ ಇಳ್ಕೊತ ಹೋಗ್ಬೇಕು. ನೀವು ಹೆಂಗೆ ದೇವಸ್ಥಾನದಿಂದ ಲೆಫ್ಟ್ ಸೈಡ್ ಬಂದರೆ ಗಣಪತಿ ಗುಡಿ ಕಾಣಿಸ್ತೈತಿ, ನೋಡ್ಬೋದು. ಈ ಥರ ಸ್ಟ್ರಕ್ಚರ್ ಐತಿ. ಆಮೇಲೆ ಇಲ್ಲೆಲ್ಲ ಗಾರ್ಡನ್ ಮಾಡ್ಯಾರ, ನೀವು ನೋಡ್ಬೋದು. ಇಲ್ಲ ಸಣ್ಣ ಮಕ್ಳು ಕರ್ಕೊಂಡ್ಬಂದು ಆಟ ಆಡಿಸ್ಬೋದು. ಇಲ್ಲಿ ಸಾಯಂಕಾಲ ಭಾಳ ಜನ ಇರ್ತಾರೆ, ಈಗ ಮಧ್ಯಾಹ್ನ ಆಗೈತಲ್ಲ, ಹೀಗಾಗಿ ಕಡಿಮೆ ಜನ ಇದ್ದಾರೆ. ಸ್ನೇಹಿತರೆ, ಇದಾಗಿತ್ತು ಬೆಳಗಾವಿ ಹೊರವಲಯದ ಕನಬುರಗಿಯ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ದರ್ಶನ. ಸೊ ಈ ದರ್ಶನದಿಂದ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.